ಹರಿ ಓಂ ಸರ್ವೇ ಜನ ಸುಖಿನೋ ಭವಂತು. ನಾಗಲಕ್ಷ್ಮಿ ವಸ್ತ್ರಾಭರಣ ಮತ್ತು ಸವಿರುಚಿ. ಇವತ್ತು ಸವಿರುಚಿಯಲ್ಲಿ ಎಲ್ಲರೂ ತುಂಬ ಕೇಳ್ತಾಯಿದ್ರು ಅಕ್ಕಪಕ್ಕದವರು, ರಾಗಿ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳಿ. ಇವತ್ತು ರಾಗಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಒಂದು ಪಾತ್ರೆಯಲ್ಲಿ ನಾನು ರಾಗಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ತೊಗೊಂಡಿದ್ದೀನಿ, ಇದಕ್ಕೆ ಬೆಲ್ಲ, ಇಷ್ಟು ಬಿಟ್ಟರೆ ಮತ್ತು ಬೇರೆ ಏನೂ ಬೇಡ. ಒಬ್ಬೊಬ್ಬರು ರಾಗಿಯನ್ನು 4 ಗಂಟೆ ನೆನೆಸಿ ಸಹ ಜ್ಯೂಸ್ ಮಾಡ್ತಾರೆ. ಆದರೆ ನಾನು ಇನ್ ಟೈಮಿಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದು ಪ್ರೊಸೆಸರ್ ಸ್ವಲ್ಪ ಇರುತ್ತೆ, ಆದರೆ ಇದಕ್ಕೆ ಇಂಗ್ರೀಡಿಯೆಂಟ್ ಜಾಸ್ತಿ ಬೇಡ. ಈಗ ರಾಗಿ ತೊಗೊಂಡಿದ್ದೀನಿ, ರಾಗಿ ಚೆನ್ನಾಗಿ ಮಾಡಿ ಹುರಿಯೋಣ. ರಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಂದರೆ ಇನ್ನೂ ಸ್ವಲ್ಪ ಕೆಂಪು ಕಲರ್ ಬರಬೇಕು. ಅಲ್ಲಿವರೆಗೂ ಅದ್ರದ್ದೊಂದು ಫ್ಲೇವರ್ ಬಿಡ್ತಾ ಹೋಗುತ್ತೆ. ಅಲ್ಲಿವರೆಗೂ ನಾವು ರಾಗಿಯನ್ನು ಹುರ್ಕೋಬೇಕು. ನಾವು ಈ ರೀತಿ ಹುರಿದು ಇನ್ ಟೈಮಿಗೂ ಸಹ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ಮಾಡಿ, ಇದು ಹೆಚ್ಚು ಕಡಿಮೆ ಒಂದು 5 ನಿಮಿಷನಾದರೂ ಬೇಕು ಈ ರಾಗಿ ಹುರಿಯೋಕ್ಕೆ. ರಾಗಿ ಚೆನ್ನಾಗಿ ಮಾಡಿ ಹುರಿಬೇಕು. ಹುರಿದುವಾಗ ಗಂಟಲೆಲ್ಲ ಕೊರಿಯೋದು ಆ ಥರ ಏನೂ ಆಗಲ್ಲ. ರಾಗಿ ತಂಪು, ಒಬ್ಬೊಬ್ರಿಗೆ ತುಂಬ ತಂಪು ಕುಡಿದ್ರೆ ಆಗಲ್ಲ ಅಂತ ಹೇಳಿದ್ರಲ್ಲ, ಅವರು ಈ ರೀತಿ ಹುರಿದು ಮಾಡಿದ್ರೆ ನಿಜವಾಗಲೂ ಗಂಟ್ಲು ಕೊರಿಯೋದು ಆ ಥರ ಏನೂ ಆಗಲ್ಲ. ಚೆನ್ನಾಗಿ ಮಾಡಿ ಹುರಿಬೇಕು. ಇವಾಗ ನೋಡ್ಬೋದು ನೀವು, ಕಲರ್ ಚೇಂಜ್ ಆಗಿದೆ, ಒಳ್ಳೆ ಫ್ಲೇವರ್ ಬರ್ತಾಯಿದೆ ರಾಗಿದು. ಇವಾಗ ಗ್ಯಾಸ್ನ ಆಫ್ ಮಾಡೋಣ. ಆಫ್ ಮಾಡಿ ಇವಾಗ 5 ನಿಮಿಷ ಹಾಗೆ ಬಿಡೋಣ. ಒಂದು ಸ್ವಲ್ಪ ಆರಲಿ, ಒಂದು 5 ನಿಮಿಷ ಹಾಗೆ ಬಿಡೋಣ, ಒಂದು ಆರೋ ಹೊರಗೆ. ಇವಾಗ ಇದು ಆರಿದೆ. ಇದನ್ನು ನಾವು ನೀರು ಹಾಕಿ ಒಂದು 10 ಟೈಮ್ಸ್ ತೊಳಿಬೇಕು. ನೀರು ಹಾಕಿ ತೊಳಿಬೇಕು, ಮತ್ತು ನೀರು ಚೆಲ್ಲಬೇಕು, ಮತ್ತು ಆ ಥರ ನೀರು ಹಾಕಬೇಕು, ತೊಳಿಬೇಕು. ಅದ್ರ ಸಿಪ್ಪೆ ಎಲ್ಲ ಹೋಗಬೇಕು. ಆ ರೀತಿ ಒಂದು 10 ಟೈಮ್ಸ್ ತೊಳ್ಕೊಂಡು ಬರೋಣ. ತುಂಬ ಗಲೀಜಿರುತ್ತೆ, ಅದಕ್ಕೆ ಹೇಳ್ತಿದ್ದೀನಿ 10 ಟೈಮ್ಸು. ಈಗ ನೋಡಿ ಎಷ್ಟಿದೆ, ಇದನ್ನು ನೀರು ಚೆಲ್ಲಬೇಕು, ಮತ್ತು ನೀರು ಹಾಕಿ ತೊಳಿಬೇಕು. ಆ ಥರ 10 ಟೈಮ್ಸ್ ತೊಳ್ಕೊಬರೋಣ. ಇವಾಗ ನೀವು ನೋಡ್ಬೋದು, ರಾಗಿನ ಚೆನ್ನಾಗಿ ಮಾಡಿ ತೊಳ್ಕೊಬಂದಿದ್ದೀನಿ. ಎಷ್ಟು ಕೆಂಪು ರಾಗಿ ನೋಡಿ. ಅದಕ್ಕೆ ತೆಂಗಿನಕಾಯಿ, ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ನಾವೇನು ಮಾಡೋಣ, ಮಿಕ್ಸರಿಗೆ ಹಾಕ್ಕೊಂಬಿಡೋಣ. ಬರೀ ರಾಗಿನ ಹಾಕ್ಕೊಳ್ಳಿ, ನೀರು ಹಾಕ್ಕೊಬೇಡ್ರಿ. ಆಮೇಲೆ ನೀವು ಕಡಿತ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹೋದರೆ ಆಯಿತು. ಇವಾಗ ಈ ರೀತಿ ಕಡ್ಕೊಬಂದಿದ್ದೀನಿ. ಇದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಈ ರೀತಿ ಒಂದು ಪಾತ್ರೆ ತೊಳೆದು ಈ ರೀತಿ ಸೋಸೋದು ತಗೊಳ್ಬೇಕು. ಇಲ್ಲ ನಿಮ್ಮ ಹತ್ರ ಈ ಥರದ್ದು ಇಲ್ಲ ಅಂತ ಹೇಳಿದ್ರೆ, ಇನ್ನೊಂದು ಐಡಿಯಾ ಅಂದರೆ ಬಿಳಿದು ತೆಳುವು ಬಟ್ಟೆ ಇರುತ್ತಲ್ಲ, ಅದ್ರಲ್ಲಿ ಬೇಕಾದ್ರೆ ಸೋಸ್ಕೋಬೋದು. ನನಗೆ ಇದರಲ್ಲೇ ಕಂಫರ್ಟಬಲ್ ಆಗುತ್ತೆ. ಇದರಲ್ಲಿ ನಾವೇನು ಮಾಡಬೇಕು, ಸೋಸ್ಕೋಬೇಕು. ನೋಡಿರಿ, ಈ ರೀತಿ ಸೋಸ್ಕೊಳ್ಳೋದು. ಸೋಸ್ಕೊಂಡು ಈ ಕಡೆ ನೋಡಿರಿ, ಈ ರೀತಿ ಹಾಲನ್ನ ನಾವು ತೆಗಿಬೇಕು. ಈ ರೀತಿ ಹಾಲು ತೆಗೆದು, ಮತ್ತು ಇದು ಉಳಿದಿರುತ್ತಲ್ವ ಇದೆಲ್ಲ, ಇದನ್ನು ಮತ್ತೆ ಇನ್ನೊಂದ್ಸಲಿ ಮಿಕ್ಸರ್, ಈ ಥರ 3 ಟೈಮ್ಸ್ ಈ ಥರ ಮಿಕ್ಸರಿಗೆ ಹಾಕ್ಕೊಳ್ಳೋದು, ತೆಗಿಯೋದು, ಹಾಕೋದು, ತಗೊಳ್ಳೋದು, ಈ ಥರ ಹಾಲು ತೆಗೆಯೋದು ಮಾಡ್ಕೊಂಡು ಬರಬೇಕು. ನೋಡಿರಿ, ನಮ್ಮ ರಾಗಿ ಹಾಲು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಎಷ್ಟು ದಪ್ಪ ಇದೆ ಅಂತ ಹೇಳಿ. ಈ ಸಮ್ಮರಿಗೆ ಒಳ್ಳೆ ಕೋಲ್ಡ್ ಡ್ರಿಂಕ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಈ ರೀತಿ ಮಾಡಿಕೊಂಡು ಕುಡೀರಿ. ಇದಕ್ಕೆ ರುಚಿಗೆ ನಾನು ಬೆಲ್ಲ ಹಾಕಬೇಕು, ಇನ್ನೂ ಹಾಕ್ತೀನಿ. ಇವಾಗ ಹಾಲಂತೂ ರೆಡಿ ಇದೆ. ಇದಕ್ಕೆ ನಾನು ಮನೇಲೇ ಮಾಡಿರತಕ್ಕಂಥ ಜೋನಿ ಬೆಲ್ಲವನ್ನು ಕರಗಿಸ್ಕೊಂಡು ಮಾಡಿರ್ತಕ್ಕಂಥ ಜೋನಿ ಬೆಲ್ಲ, ಇದಕ್ಕೆ ನೊರೆ ಬೆಲ್ಲ ಅಂತ ಹೇಳ್ತೀವಿ, ಅದನ್ನು ನಾನು ಹಾಕ್ತೀನಿ. ನೀವು ಯಾವ ಬೆಲ್ಲ ಬೇಕಾದರೂ ಹಾಕ್ಕೋಬೋದು. ಹಾಗೆ ಇಲ್ಲ ಬೆಲ್ಲ ಬೇಡ ಅಂತ ಹೇಳಿದ್ರೆ ಸಕ್ಕರೆ ಬೇಕಾದ್ರೆ ಯೂಸ್ ಮಾಡ್ಬೋದು. ಇದನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ. ನೋಡ್ರಿ, ರಾಗಿನೇ ಈಗ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತೀವಿ. ಈ ರೀತಿ ರಾಗಿ ಜ್ಯೂಸ್ ಒಂದ್ಸಲಿ ಮಾಡ್ಕೊಂಡು ಕುಡೀರಿ. ಇಡೀ ಮನೆ ಫುಲ್ ಘಮ 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 ಅಂತ ಇದೆ ರಾಗಿದೆ. ಎಷ್ಟು ಚೆನ್ನಾಗಿದೆ.
ಇದಕ್ಕೆ ನಾನು ಬೇರೆ ಏನೂ ಹಾಕಿಲ್ಲ. ರಾಗಿ, ತೆಂಗಿನಕಾಯಿ, ರುಚಿಗೆ ಬೆಲ್ಲ, ಒಂದೇ ಒಂದು ಏಲಕ್ಕಿ ಹಾಕಿದ್ದೀನಿ. ಈ ರಾಗಿ ಜ್ಯೂಸನ್ನ ಒಂದ್ಸಲಿ ಮಾಡ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಪ್ರೊಸೀಜರ್ ಜಾಸ್ತಿ ಇರ್ಬೋದು, ಆದರೆ ಇದನ್ನು ಕುಡೀರಿ, ಅಮೃತ ಕುಡ್ದಂಗಿರುತ್ತೆ. ಇದೇ ಸೇಮ್ ಬೇಸನ್ನ ಇಟ್ಕೊಂಡು ನಾವು ರಾಗಿ ಮಣ್ಣಿನ ಮಾಡ್ಬೋದು. ಇದನ್ನು ಈಗ ನಾನು ತೋರಿಸಿದ್ನಲ್ಲ, ಇದನ್ನು ಹಗುರ ಇನ್ನು ಒಂದು ಪಾತ್ರೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದೇ ಥರನೇ ಕೈ ಬಿಡದೆ ಆಡಿಸ್ತಿರ್ಬೇಕು. ಅದಾಗೆ ಒಂದು ಥಿಕ್ನೆಸ್ ಬರುತ್ತೆ. ಥಿಕ್ನೆಸ್ ಬಂದ್ರ ಮೇಲೆ ಏನು ಮಾಡಬೇಕು, ಪ್ಲೇಟಿಗೆ ಹಾಕಿ ಅದು ತಣ್ಣಗಾದ್ರ ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಂಡು ತಿನ್ನಿ. ರಾಗಿ ಮಣ್ಣಿ ರೆಡಿ. ನೋಡಿರಿ, ಒಂದೇ ಸ್ಟೆಪ್ಪು, ಈ ಪ್ರೊಸೀಜರ್ ಒಂದೇ. ಇದೇ ಪ್ರೊಸೀಜರ್ನೇ ನಾವೇನು ಮಾಡ್ಬೋದು, ರಾಗಿ ಜ್ಯೂಸ್ ಮಾಡಿ ಉಳಿತು ಅಂತ ಹೇಳಿದ್ರೆ ಅದನ್ನೇನು ಮಾಡ್ಬೋದು, ರಾಗಿ ಮಣಿ ಮಾಡ್ಬೋದು. ರಾಗಿ ಮಣ್ಣಿನೂ ತಿನ್ನಿ. ಎಲ್ಲ ಸ್ವೀಟ್ಗಿಂತ ನಿಜವಾಗ್ಲೂ ನಂಗೆ ತುಂಬ ಇಷ್ಟ ರಾಗಿ ಮಣ್ಣಿ. ನಾನು ಲಾಸ್ಟ್ ಇಯರ್ ಮಾಡಿದ್ದೆ, ಬಟ್ ಇವಾಗ ನಾನು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ನಾನು ವಿಡಿಯೋಸ್ ಹಾಕೋದ್ರಿಂದ ಅದ್ರಲ್ಲಿ ಹಾಕಬೇಕು ಅಂತ ಅಂದ್ಕೊಂಡೆ. ನಿಜವಾಗ್ಲೂ ನನಗೆ ಈ ಜ್ಯೂಸ್ ಅಂತೂ ನನಗೆ ತುಂಬ ಇಷ್ಟ. ಒಂದು ಸರಿ ಮಾಡ್ಕೊಂಡು ಕುಡೀರಿ. ಹಾಗೆ ಇದು ಜ್ಯೂಸ್ ರೆಡಿ ಆಯಿತು. ಇದೆಲ್ಲ ಉಳಿದಿದೆಯಲ್ಲ ರಾಗಿ, ಇದೆಲ್ಲ ನಾವು ಹಾಲೆಲ್ಲ ತೆಗೆದು ಉಳಿದಿದೆ. ಇದು ಏನು ಮಾಡಬೇಕು ಅಂತೇಳಿದ್ರೆ, ಇದೇನಿಲ್ಲ, ಮತ್ತೆ ಇದೇನೋ ಒಂದು ಪಾತ್ರೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನೇನು ಮಾಡ್ಬೇಕಂತೇಳಿದ್ರೆ ಗಿಡದ ಬುಡಕ್ಕೆ ಹಾಕಿರಿ. ಗಿಡದ ಬುಡಕ್ಕೆ ಹಾಕಿದ್ರೆ ಈಗ ನೋಡಿದ್ರೆ ನನ್ನಂತ ಮಲ್ಲಿಗೆ ಗಿಡ ಇದೆ, ಗುಲಾಬಿ ಗಿಡ ಇದೆ, ಅದ್ರ ಬುಡಕ್ಕೆ ಇದನ್ನು ಏನು ಮಾಡ್ತೀನಿ, ಇದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕಿ. ಗಿಡ ತಂಪಾಗಿರುತ್ತೆ. ನೀವು ಒಂದು ದಿನ ಬಿಟ್ಟು ದಿನ ನೀರು ಹಾಕೋ ಅವಶ್ಯಕತೆನೇ ಇರಲ್ಲ. ನೀವು 2 ದಿನ 3 ದಿನಕ್ಕೆ ನೀರು ಹಾಕಿದ್ರೂ ನಡೆಯುತ್ತೆ. ಇದು ನಿಜವಾಗ್ಲೂ ಗಿಡಕ್ಕೂ ಆರೋಗ್ಯವಾಗಿರುತ್ತೆ. ನೀವು ಹೀಗೆ ಜ್ಯೂಸ್ ಮಾಡಿಕೊಂಡು ಒಂದ್ಸಲಿ ನನಗೆ ಕುಡಿದು ಹೇಗಾಗಿದೆ ಅಂತ ಹೇಳಿ ನನಗೆ ಹೇಳಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿಗೆ ಬೆನಿಫಿಟ್ಸ್ ಸಹ ಇದೆ. ಇದೇ ಥರ ನನ್ನ ಸವಿರುಚಿ ವಿಡಿಯೋಗಳಿಗಾಗಿ ಅಥವಾ ನಾಗಲಕ್ಷ್ಮಿ ವಸ್ತ್ರಾಭರಣ ವಿಡಿಯೋಗಳನ್ನ ನೋಡ್ತಾ ಇರಿ. ಮತ್ತೆ ನಾನು ಇದೇ ಥರ ವಿಡಿಯೋಗಳನ್ನ ಹಾಕ್ತಾಯಿರ್ತೀನಿ, ವಾಚ್ ಮಾಡ್ತೀರಿ. ಥ್ಯಾಂಕ್ ಯು, ಬಾಯ್.